ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ವಂದಿತವ್ರೆ, ನಿಮ್ಮ ಹೆಸರು ಸಿನಿಮಾದಲ್ಲಿ ಶೀಲಾ ಗೌಡ ಅಂತ. ಸೊ ಶೀಲಾ ಗೌಡ ಅನ್ನೋ ಕ್ಯಾರೆಕ್ಟರ್ ನಿಮ್ದು ಅಂತಂದಿದ ತಕ್ಷಣ ನಿಮ್ಮ ತಲೆಗೆ ಏನ್ ಬಂತು? ನನ್ನ ತಲೆಗೆ ಬಂದಿದ್ದು ನಾನು ಸ್ವಲ್ಪ ಪ್ರಿಪೇರ್ ಆಗ್ಬೇಕೇನೋ ಇದಕ್ಕೆ. ಯಾಕಂದ್ರೆ ಮೆಂಟಲಿ ಪ್ರಿಪೇರ್ ಆಗ್ಬೇಕು, ಎಸ್ಪೆಷಲಿ ಮೆಂಟಲಿ ಪ್ರಿಪೇರ್ ಆಗ್ಬೇಕು. ಮುಂದೆ ಏನೇ ಬಂದ್ರು ನಾನು ಅದನ್ನ ಫೇಸ್ ಮಾಡ್ಲೇಬೇಕು ಅನ್ನೋ ತರ ಬಂತು. ಸೊ ಆ ಪಾತ್ರಕ್ಕೆ ನಾನು ಸ್ವಲ್ಪ ಪ್ರಿಪೇರ್ ಆಗಿದ್ದೆ. ನಾನು ಮನೇಲಿ ವರ್ಕ್ಶಾಪ್ ನಾನು ಮಾಡ್ಕೊಂಡಿದ್ದೆ. ತಂಡದ ಜೊತೆ ಏನು ಮಾಡಿಲ್ಲ, ಅಥವಾ ನಮ್ಮಿಬ್ರು ಕಾಂಬಿನೇಷನ್ ಅಲ್ಲೆಲ್ಲ ಏನು ವರ್ಕ್ಶಾಪ್ ಮಾಡಿರ್ಲಿಲ್ಲ. ಡೈರೆಕ್ಟ್ ನಾನು ಸ್ಯಾಟರ್ಡೇ ಏನೋ ನಂದು ಎಲ್ಲ ಓಕೆ ಸರಿ ಮಾಡ್ತೀನಿ ಅಂತ ಒಪ್ಕೊಂಡು ಮಂಡೆಯಿಂದ ಶೂಟ್ ಸ್ಟಾರ್ಟ್. ಅಂಡ್ ಶಾರ್ಟ್ ಟೈಮ್ ಅಲ್ಲಿ ಸಿನಿಮಾ ಶೂಟಿಂಗ್ ಮುಗ್ದೋಯ್ತು. ಒಂದು 6 to 7 days ಅಷ್ಟೇ ನಂದು ಇದ್ದಿದ್ದು, ಅಷ್ಟೇ ಇದ್ದಿದ್ದು. ಸೊ ಶೂಟ್ ಮಾಡುವಾಗ್ಲೂ ಅಷ್ಟೇ ನಂಗೆ ತುಂಬಾ ಗೊಂದಲಗಳಿತ್ತು. ಇದು ಹೆಂಗ್ ಹೋಗುತ್ತೆ ಮುಂದೆ, ಹೆಂಗ್ ನಾನು ಫೇಸ್ ಮಾಡ್ಬೇಕು ಅನ್ನೋ ಭಯ ಸ್ಟಾರ್ಟ್ ಆಗಿತ್ತು. ಅಂಡ್ ರಿಲೀಸ್ ಆಗುತ್ತಾ ಅನ್ನೋದು ನನ್ನ ತಲೆಯಲ್ಲಿ ಇತ್ತು. ಬಟ್ ಸ್ಟಿಲ್ ಹೋಪ್ಸ್ ಬಿಡೋದ್ ಬೇಡ. ನನ್ನ ಕರ್ತವ್ಯ ಏನೋ ಕೆಲಸ ಒಪ್ಕೊಂಡ್ಬಿಟ್ಟಿದೀನಿ, ಅದನ್ನ ನಾನು ಶಿಸ್ತಿಂದ ಮಾಡಿ ಕೊಡ್ಬೇಕು. ಬಿಕಾಸ್ ಮುಂದಿಂದೆಲ್ಲ ಟೀಮ್ ನೋಡ್ಕೊಂತಾರೆ. ಅಫ್ಕೋರ್ಸ್ ವಂದಿತ, ಯಾಕಂದ್ರೆ ಪ್ರತಿಯೊಬ್ಬ ಕಲಾವಿದರಿಗೂ ತಮ್ಮ ಪಾತ್ರದ ಬಗ್ಗೆ ಹೇಳಿದಾಗ ಒಂದ್ ಸಣ್ಣ ಅಳುಕಿರುತ್ತೆ. ಇದನ್ನ ಜನ ಹೇಗೆ ರಿಸೀವ್ ಮಾಡ್ಕೊಂತಾರೋ, ಸಮಾಜ ಏನನ್ನುತ್ತೋ ಅಥವಾ ಮೀಡಿಯಾ ಏನನ್ನುತ್ತೋ ಅನ್ನೋ ಸಾಕಷ್ಟು ಪ್ರಶ್ನೆಗಳು ಗೊಂದಲಗಳು ಮೂಡುತ್ತೆ. ಆದ್ರೆ ತುಂಬಾ ಓಪನ್ ಆಗಿರ್ಬೇಕು ಕಲಾವಿದ್ರು. ತಮಗೆ ಕೊಟ್ಟಂತಹ ಪಾತ್ರಕ್ಕೆ ಜೀವ ತುಂಬೋದಕ್ಕೆ ರೆಡಿ ಆಗಿರ್ಬೇಕು. ಆ ತರದ ಒಂದು ಬೋಲ್ಡ್ ಸ್ಟೆಪ್ ಅನ್ನ ನೀವು ತಗೊಂಡಿದ್ದೀರಾ ಮೊದಲ ಸಿನಿಮಾದಲ್ಲಿ. ಅದು ಬಹುಶಃ ನಮ್ಮ ಮನೆಯವರಿಂದ ನನ್ಗೆ ಶಕ್ತಿ ಬಂದಿರ್ಬೇಕು. ಬಿಕಾಸ್ ಅವ್ರು ಸಪೋರ್ಟ್ ಮಾಡಿಲ್ದೆ ನನ್ಗೆ ನಾನು ಈ ಪಾತ್ರ ತಗೋತಿದ್ನೋ ಎಲ್ಲೋ ಅನ್ನೋದು ಗೊತ್ತಿಲ್ಲ. ಬಟ್ ಹಂಗೆ ಫ್ಯಾಮಿಲಿ ಸಪೋರ್ಟ್ ಇದೆ. ಸೊ ಅದಕ್ಕೆ ನಾನು ಅಷ್ಟೊಂದು ಎದುರ್ಕೋತಾ ಇಲ್ಲ. ಸಾಕಷ್ಟು ಜನ ಪ್ರಶ್ನೆಗಳು ಮಾಡಿದ್ರು ಟೀಸರ್ ಬಂದ ಮೇಲೆ, ನೀವು ಪವಿತ್ರ ಗೌಡ ಅವ್ರ ರೋಲ್ನೇ ಅಲ್ವಾ ನೀವು ಮಾಡಿರೋದು ಅಂತ ಕೇಳಿರ್ತಾರೆ. ನಿಮ್ಮ ಆನ್ಸರ್ ಹೇಗಿತ್ತು ಅಂತ? ಆನ್ಸರ್ ಇಲ್ಲ, ಈಗ್ಲೂ ಇಲ್ಲ. ಇಲ್ಲ, ಎಷ್ಟೊಂದು ಘಟನೆಗಳು, ಪರ್ಸನಾಲಿಟೀಸ್ ಎಲ್ಲರೂ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ ಎಷ್ಟೊಂದು ಜನದ್ದು. ನಾವು ಒಂದು ವ್ಯಕ್ತಿ ಅಥವಾ ಒಂದು ಕಥೆನ ಹಿಡ್ಕೊಂಡು ನಾವು ಅದಕ್ಕೆ ಕಂಪೇರ್ ಮಾಡಕ್ಕಾಗಲ್ಲ ಅಲ್ಲ. ಸೊ ಹಾಗೇನೆ ನಾನು ಕಥೆನ ನನಗ್ ಡೈರೆಕ್ಟರ್ ಹೆಂಗ್ ನರೇಟ್ ಮಾಡಿದ್ರು ಅದನ್ನ ನಾನು ಯಾರ ಕಥೆಗೂ ನಾನು ಇಂಪ್ಲಿಮೆಂಟ್ ಮಾಡ್ಕೊಳ್ದೆ. ನನಗೇನ್ ಅನ್ಸುತ್ತೆ ನಾನು ಅದನ್ನ ಅನ್ಕೊಂಡ್ ಮಾಡಿದೀನಿ. ನಂದು ಕ್ಯಾರೆಕ್ಟರ್ ನನ್ನ ಕರಿಯರ್ಗೆ ಇದು ಒಂದು ಅಡ್ವಾಂಟೇಜ್ ಆಗುತ್ತೆ. ಏನು ಆಕ್ಟಿಂಗ್ ಸ್ಕಿಲ್ಸ್ ಅಲ್ಲಿ ನಾನು ಕಲ್ತಿದ್ದೀನಿ ಹಾಗೇನೆ. ಸೊ ಅದಷ್ಟೇ ನನ್ನ ತಲೆಯಲ್ಲಿ ಇರೋದು ಈಗ್ಲೂ. ಫೈನ್. ತನುಷ್ ಅವರೇ, ಕೋರ್ಟ್ ಅಲ್ಲಿ ಮೊನ್ನೆ ಹೈಕೋರ್ಟ್ ಅಲ್ಲಿ ನಿಮ್ ಪರ ಕೇಸ್ ಆದಾಗ ಒಂದು ಕಂಡೀಷನ್ ಹಾಕ್ತಾರೆ ನ್ಯಾಯಾಧೀಶರು. ನೀವು ಕಡ್ಡಾಯವಾಗಿ ಇದು ಯಾವುದೇ ವ್ಯಕ್ತಿ ಅಥವಾ ಇನ್ಸಿಡೆಂಟ್ಗೆ ಸಂಬಂಧಿಸಿದ್ದಲ್ಲ, ಸೊ ಇದು ಕಾಲ್ಪನಿಕ ಕಥೆ ಅನ್ನೋದನ್ನ ಕಡ್ಡಾಯವಾಗಿ ನೀವು ಸಿನಿಮಾದ ಆರಂಭದಲ್ಲಿ ಪ್ರಸ್ತುತಪಡಿಸಬೇಕು ಅಂತಕ್ಕಂಥ ಒಂದು ಕಂಡೀಷನ್ ಹಾಕ್ತಾರೆ. ಅದು ಡಿಸ್ಕ್ಲೈಮರ್ ಆಲ್ರೆಡಿ ಇತ್ತದು. ಓಕೆ, ಆಲ್ರೆಡಿ ಸೆನ್ಸರ್ ಬೋರ್ಡ್ ನಲ್ಲಿ 5 seconds ಇತ್ತದು. ಅದನ್ನ ಅವ್ರು 30 seconds ಮಾಡಿಸಿದ್ರು. ಅದನ್ನ ಕನ್ಫರ್ಮೇಶನ್ ಮಾಡಿಸಿದ್ರು ಕೋರ್ಟ್ ಅಲ್ಲಿ ಅಷ್ಟೇ. ಓಕೆ, ಇದನ್ನ 30 seconds ಇದೆಯಾ ಕನ್ಫರ್ಮೇಶನ್ ಅಂತ ಹೇಳಿ ಕನ್ಫರ್ಮೇಶನ್ ಮಾಡಿಸಿದ್ರು ಅಷ್ಟೇ. ಏನು ಚೇಂಜಸ್ ಹೇಳಿಲ್ಲ ಕೋರ್ಟ್ ಅಲ್ಲಿ. ಇದೊಂದು ಟೀಸರ್ ಬಗ್ಗೆ ಹೇಳಿದ್ರು. ಅದು ಟೀಸರ್ ನಾವೇ ಹಾಕಿದ್ವಿ, ನಾವು ತೆಗ್ದ್ಬಿಡ್ತೀವಿ ಟೀಸರ್ನ ಅಂತ. ಅಲ್ಲ, ನನಗೊಂದು ಅಚ್ಚರಿ ಏನಪ್ಪಾ ಅಂತಂದ್ರೆ, ಒಂದು ಸಿನಿಮಾ ಅಷ್ಟು ಈಸಿಯಾಗಿ ಸೆನ್ಸರ್ ಆಗಲ್ಲ. ಒಂದ್ ಕಡೆ ಫಿಲ್ಮ್ ಚೇಂಬರ್ ಅಲ್ಲಿ NOC ಕೊಡ್ತಾರೆ, ಅದಾದ ನಂತರ ಏನು ಸೆನ್ಸಾರ್ ಬೋರ್ಡ್ ಅಲ್ಲಿ ಸೆನ್ಸರ್ ಆಗಿ ಅದಕ್ಕೆ ಪ್ರಮಾಣ ಪತ್ರ ಬರುತ್ತೆ. ಇವೆಲ್ಲವೂ ಆದ ನಂತರ ಆ ಸಿನಿಮಾ ಮೇಲೆ ಕೇಸ್ ಬೀಳುತ್ತೆ. ಇನ್ ಕೇಸು ಅದು ಕಂಪ್ಲೀಟ್ ಆಗಿ ದರ್ಶನ್ ಅವರ ಪ್ರಕರಣಕ್ಕೆ ಸಂಬಂಧಿಸಿದ್ದೇ ಆದಲ್ಲಿ ಈ ಮುಂದೆನೆ ಕ್ವಶನ್ಗಳು ರೈಸ್ ಆಗ್ಬೇಕಿತ್ತಲ್ಲ ಅಂತ ನನ್ನ ಪ್ರಶ್ನೆ. ಹೌದು, ಆ ಸೆನ್ಸರ್ ಬೋರ್ಡ್ ಟೈಮಲ್ಲೇ ಆಗಿದ್ದು. ಓಕೆ, ಕ್ವಶನ್ ರೈಸ್ ಆಗಿದೆ ಸೆನ್ಸರ್ ಟೈಮಲ್ಲಿ. ಸೆನ್ಸರ್ ಕೊಡಬೇಡಿ ಅಂತಾನೆ ಇದು ಸ್ಟಾರ್ಟ್ ಮಾಡಿದ್ದು. ಬಟ್ ಸೆನ್ಸಾರ್ ಅವ್ರಿಗೂ ಅದಕ್ಕೂ ಇದಿರ್ಲಿಲ್ಲ. ಅಂದ್ರೆ ಸೆನ್ಸಾರ್ ಅವ್ರು ಪತ್ರ ಕೊಡಕ್ಕೆ, ಪ್ರಮಾಣ ಪತ್ರ ಕೊಡಕ್ಕೆ ರೆಡಿ ಇದ್ರು. ಸೆನ್ಸಾರ್ ಪ್ರಮಾಣ ಪತ್ರನೇ ಕೊಡಬಾರ್ದು ಅಂತ ಅಲ್ಲಿಂದಾನೇ ಶುರುವಾಗಿದ್ದು. ಆದ್ರೆ ನಾವ್ ಯಾವ್ದು ಇದನ್ನ ಮನ್ಸಿಗೆ ಹಚ್ಕೊಂಡಿಲ್ಲ. ಓಕೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ, ಕಂಪ್ಲೀಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಇಲ್ಲಿ ತನುಷ್ ಗೆಸ್ಸಿಂಗ್ ಅಲ್ಲಿ ಅವ್ರು ಮಾಡಿದ್ರು. ಗೊತ್ತಾಯ್ತು. ಇಲ್ಲಿ ತನುಷ್ ಅವರು ಬರೀ ನಟನಾಗಿ ಅವರ ಕೆಲಸವನ್ನ ನಿಭಾಯಿಸಿರೋದಷ್ಟೇ ಅಲ್ಲ, ಈ ಸಿನಿಮಾಗೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಕೂಡ ಹಾಕಿದೀರಾ ನೀವು. ಹೌದು, ಎಲ್ಲಿಂದನೋ ದುಡ್ಡು ತಂದು ಸುರಿದಿರ್ತೀರಾ. ಸಿನಿಮಾ ಡಿಲೇ ಆಗ್ತಿದೆ ಅಂತಂದಾಗ ಅಫ್ಕೋರ್ಸ್ ಫ್ರಸ್ಟ್ರೇಟ್ ಆಗ್ತೀರಾ. ಯಾಕಪ್ಪ ಹೀಗಾಗೋಯ್ತು ಅಂತಕ್ಕಂಥ ಪ್ರಶ್ನೆಗಳು ನಿಮ್ಮಲ್ಲೂ ಮೂಡಿರುತ್ತೆ. ಸೊ ಅದನ್ನೆಲ್ಲ ಹೇಗೆ ನಿಭಾಯಿಸಿದ್ರೆ ಆ ಟೈಮಲ್ಲಿ ಅಂತ? ಏನು ಮಾಡಕ್ಕಾಗಲ್ಲ. ತಿಂಗಳ ನನಗೆ 15 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಬರ್ಡನ್. ಓಕೆ, ಅದಾದ್ಮೇಲೆ 2 ಸತಿ ರಿಲೀಸ್ ಪೋಸ್ಟ್ಪೋನ್ ಆಯ್ತು, ಅದು ಬರ್ಡನ್. ಓಕೆ, ಸೊ ಇವಾಗ ಮಾಡ್ತಾ ಇದೀವಿ. ಸಿನಿಮಾ ಬಗ್ಗೆ ನನಗೆ ಹೋಪ್ಸ್ ಅಂತೂ ತುಂಬಾ ಇದೆ. ನನಗೆ
ಯಾವುದೇ ರೀತಿ ಡೌಟೇ ಇಲ್ಲ ಸಿನಿಮಾ ಬಗ್ಗೆ. ಯಾಕಂದ್ರೆ ನಿಮ್ಮನ್ನ ನೀವೇ ಹೇಳ್ದಂಗೆ 1.5 ದಶಕದಿಂದ ನೋಡ್ತಾ ಇದ್ದೀನಿ. ಮೊದಲು ಅಲೆ ಸಿನಿಮಾ ಮಾಡಿದ್ರಿ, ಅದಾದ್ಮೇಲೆ ಮಡಮಕ್ಕಿ ಮಾಡಿದ್ರಿ, ಅದಾದ್ಮೇಲೆ ನಂಜುಂಡಿ ಕಲ್ಯಾಣ ಮಾಡಿದ್ರಿ, ಮೊನ್ನೆ ನಟ್ವರ್ಲಾಲ್ ಮಾಡಿದ್ರಿ, ಈಗ ಇದು. ಸೊ ಎಲ್ಲನೂ ಕೂಡ ನಿಮ್ದೇ ಪ್ರೊಡಕ್ಷನ್ ಅಲ್ಲಿ ಬಹುತೇಕ ಸಿನಿಮಾಗಳನ್ನ ಮಾಡ್ಕೊಂಡ್ ಬಂದಿದ್ರ, ಬಹುತೇಕ ಸಿನಿಮಾಗಳು ನಿಮ್ ಪ್ರೊಡಕ್ಷನ್ ಅಲ್ಲೇ ಮಾಡ್ಕೊಂಡ್ ಬಂದಿದ್ರ. ನಿಮ್ಗೆ ಸಿನಿಮಾ ಕಟ್ಟೋದು ಎಷ್ಟು ಕಷ್ಟ ಅಂತ ತುಂಬಾ ಹತ್ರದಿಂದ ಬಲ್ಲವ್ರು ನೀವು. ಹೌದು. ಹಾಗಾಗಿ ಈ ಸಿನಿಮಾಗೆ ಬಹುಶಃ ಈ ಹಿಂದಿನ ಎಲ್ಲಾ ಸಿನಿಮಾಗಳಿಗಿಂತ ಜಾಸ್ತಿ ಎಫರ್ಟ್ ಮೆಂಟಲಿ, ಫಿಸಿಕಲಿ, ಎಕನಾಮಿಕಲಿ ಸ್ಟ್ರೈನ್ ಆಗಿದ್ದೀರಾ ಅಂತ ಅನ್ಸುತ್ತೆ. 100% ಡ್ರೈನ್ ಔಟ್ ಅಂತ ಹೇಳ್ತಾರಲ್ಲ, ಆ ತರ ಆಗ್ಬಿಟ್ಟಿದ್ದೀನಿ ಈ ಸಿನಿಮಾದಲ್ಲಿ. ಏನಕ್ಕೆ ಅಂತ ಹೇಳಿದ್ರೆ, ದುಡ್ಡು ಹಾಕ್ಬಿಟ್ಟು ಸಿನಿಮಾ ಮಾಡೋದು ಬೇರೆ ತರ. ಓಕೆ. ಆ ಮೆಂಟಲ್ ಸ್ಟ್ರೆಸ್ ಸ್ವಲ್ಪ ಕಡಿಮೆ ಇರುತ್ತೆ. ಇದು ಕೋರ್ಟು ಕಚೇರಿ ಅಂತ ಇರುತ್ತಲ್ಲ, ಹೆವಿ ಟಾರ್ಚರ್. ನನ್ನ ಶತ್ರುಗೂ ಬೇಡ. ಯಾರಾದ್ರೂ ನನಗೆ ತುಂಬಾ ದೊಡ್ಡ ಶತ್ರು ಇದ್ರೆ ಆ ಶತ್ರುಗೂ ಆ ಕಷ್ಟ ಬೇಡ. ಕೋರ್ಟು ಕಚೇರಿ ಅಲ್ಲೇ ಕಷ್ಟ ಬೇಡ. ನಾಳೆ ಹಿಯರಿಂಗ್ ಇರುತ್ತೆ ಅಂದಾಗ ನಾಳೆ ಏನಾಗುತ್ತೋ ಅಂತ ಇವತ್ತಿಂದಾನೆ ಪ್ರತಿ ಕ್ಷಣನೂ ನಿಮ್ ತಲೆಯಲ್ಲಿ ಓಡ್ತಾ ಇರುತ್ತದು. ನೀನ್ 3 ದಿನ ಮುಂಚೆನೆ ಓಡ್ತಾ ಇರೋದು. ಓಕೆ. ನಮ್ಗೆ ಹಿಯರಿಂಗ್ ಡೇಟ್ಗಳು ಇಮಿಡಿಯೇಟ್ ಆಗಿ ನಾಳೆ ಕೊಡಲ್ಲ. ಅದು ನಮ್ಗೆ ಬರೀ ಪೋಸ್ಟ್ಪೋನ್ ಆಗ್ತಾ ಇತ್ತು, ನಾಳೆ ಕೊಡ್ತೀವಿ. ಆ ಪೋಸ್ಟ್ಪೋನ್ ಒಂದೊಂದ್ ದಿನ ಆಗ್ತಾ ಇದ್ದಂಗ್ಲೂ ನಮ್ಗೆ ಹಾರ್ಟ್ ರೈಟ್ ಬಡ್ ಅಂತ ಹೋಗ್ತಾ ಇರೋದು. ಅಲ್ಲಿ ಏನಾದ್ರು ಜಡ್ಜ್ ಹೇಳ್ತಾ ಇದಾರೆ ಅಂದ್ರೆ ಫುಲ್ ಡಗಡಗಡಗ ಅಂತ ಹಾರ್ಟ್ ರೈಟ್ ಹೊಡ್ಕೊಳ್ಳೋದು. ಆಮೇಲೆ ಮುಗ್ಸಾದ್ಮೇಲೆ ಕಾಮ್ ಆಗೋದು. ಮತ್ತೆ ಬರ್ತಾ ಇದೇನ ನಿದ್ದೆಗಳಿಲ್ಲ ನಮ್ಗೆ. 2 ದಿನ 3 ದಿನ ನಿದ್ದೆ ಇಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಬಂಡವಾಳ ತಂದು ಹಾಕಿರ್ತೀವಿ, ಕಷ್ಟಪಟ್ಟು ಸಿನಿಮಾ ಮಾಡಿರ್ತೀವಿ. ಅದಕ್ಕೆ ಹಾಕಿರೋಂತ ಎಫರ್ಟ್ ನಮ್ಗೆ ಗೊತ್ತು, ಟೀಮ್ ಅವ್ರಿಗೆ ಗೊತ್ತು. ನಾವೆಲ್ಲೂ ಹೇಳ್ಕೊಂಡಿಲ್ಲ, ನಾವು ಹಿಂಗ್ ಮಾಡಿದೀವಿ ಹಂಗ್ ಮಾಡಿದೀವಿ ಅಂತ ನಾವೆಲ್ಲೂ ಹೇಳ್ಕೊಂಡಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.